ಬಸವ ಐ ಟಿ ಚಾನಲ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐ ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್ ಸೆಕೆಂಡ್ ಇಯರ್ ಅವ್ರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರೋಂಥ 8051 ಮೈಕ್ರೋ ಕಂಟ್ರೋಲರ್ ಚಾಪ್ಟರ್ನ ಕ್ಲಾಸಿಫಿಕೇಶನ್ ಆಫ್ ಇನ್ಸ್ಟ್ರಕ್ಷನ್ ಸೆಟ್ ಆಫ್ 8051 ಟಾಪಿಕ್ ಬಗ್ಗೆ ನೋಡೋಣ. ಸೊ ಮೊದಲಿಗೆ ಇನ್ಸ್ಟ್ರಕ್ಷನ್ ಸೆಟ್ ಅಂದರೆ ಏನು ಅಥವಾ ಇನ್ಸ್ಟ್ರಕ್ಷನ್ಸ್ ಅಂದರೆ ಏನು 8051 ಮೈಕ್ರೋ ಕಂಟ್ರೋಲರ್ಗೆ ಸಂಬಂಧಪಟ್ಟಂತೆ ಇನ್ಸ್ಟ್ರಕ್ಷನ್ಸ್ ಅಂದರೆ ಏನಂದರೆ an instruction is a single operation of a processor defined by the processor instruction set. ಸೊ ಈ ಇನ್ಸ್ಟ್ರಕ್ಷನ್ ಏನಂದರೆ ಏನು ಆಪ್ರೇಷನ್ ಮಾಡಬೇಕು ಅಂತ ಪ್ರೊಸೆಸರ್ ಅದನ್ನು ಡಿಸೈಡ್ ಮಾಡುತ್ತೆ. ಸೊ ಅಂಥ ಒಂದು ವರ್ಡಿಗೆ ನಾವು ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಸೊ there are many instructions in 8051 which are classified into following 7 types. ಸೊ ಭಾಳಷ್ಟು ಇನ್ಸ್ಟ್ರಕ್ಷನ್ಸ್ ಇದ್ದಾವೆ 8051 ಮೈಕ್ರೋ ಕಂಟ್ರೋಲರ್ಲಿ. ಆ ಇನ್ಸ್ಟ್ರಕ್ಷನ್ಸ್ ಏನು ಮಾಡಿದ್ದಾರೆ ಅಂದರೆ 7 ಟೈಪ್ಸ್ ಆಗಿ ಕ್ಲಾಸಿಫಿಕೇಷನ್ಸ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ಸ್, ಸೆಕೆಂಡ್ ಒನ್ ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್, ಥರ್ಡ್ ಒನ್ ಡಾಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ಸ್, ಫೋರ್ತ್ ಒನ್ ಬೂಲಿಯನ್ ಇನ್ಸ್ಟ್ರಕ್ಷನ್ಸ್, ಫಿಫ್ತ್ ಒನ್ ಅನ್ಕಂಡೀಷನಲ್ ಜಂಪ್ ಇನ್ಸ್ಟ್ರಕ್ಷನ್ಸ್, ಸಿಕ್ಸ್ತ್ ಒನ್ ಕಂಡೀಷನಲ್ ಜಂಪ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಲಾಸ್ಟ್ ಒನ್ ಕಾಲ್ ಆ್ಯಂಡ್ ರಿಟರ್ನ್ ಇನ್ಸ್ಟ್ರಕ್ಷನ್ಸ್. ಸೊ ಈ 7 ಕ್ಲಾಸಿಫಿಕೇಷನ್ ಆಗಿ ಇನ್ಸ್ಟ್ರಕ್ಷನ್ ಸೆಟ್ಸ್ನ ಡಿವೈಡ್ ಮಾಡಿರ್ತಾರೆ. ಸೊ ಇದರಲ್ಲಿ ಮೊದಲು 3 ಟೈಪ್ ಏನು ಅವೇ ಏನು ಕೆಲಸ ಮಾಡುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮುಂದಿನ ವಿಡಿಯೋದಲ್ಲಿ ಉಳಿದಂಥ 4 ಟೈಪ್ ಇನ್ಸ್ಟ್ರಕ್ಷನ್ ಸೆಟ್ಸ್ನ ನೋಡೋಣ. ಸೊ ಮೊದಲನೇದಾಗಿ ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ಸ್. ಸೊ ಈ ಅರಿಥಮೆಟಿಕ್ ವರ್ಡೇ ಹೇಳೋ ರೀತಿ ಈ ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ನ ಅರಿಥಮೆಟಿಕ್ ಆಪ್ರೇಷನ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎಡಿಷನ್ ಆಗಿರ್ಬೋದು, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಸೊ ಇವು ಕಾಮನ್ ಅರಿಥಮೆಟಿಕ್ ಆಪ್ರೇಷನ್ಸ್. ಈ ಆಪ್ರೇಷನ್ಸ್ನ ಮಾಡೋದಕ್ಕೆ ಈ ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದ ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ಸ್ ಆಲ್ಸೋ ಇನ್ಕ್ಲೂಡ್ ಇಂಕ್ರಿಮೆಂಟ್ ಬೈ 1, ಡಿಕ್ರಿಮೆಂಟ್ ಬೈ 1 ಆ್ಯಂಡ್ ಸ್ಪೆಷಲ್ ಇನ್ಸ್ಟ್ರಕ್ಷನ್ ಕಾಲ್ಡ್ ಡೆಸಿಮಲ್ ಅಡ್ಜಸ್ಟ್ ಅಕ್ಯುಮುಲೇಟರ್. ಸೊ ಈ ಅರಿಥಮೆಟಿಕ್ ಇನ್ಸ್ಟ್ರಕ್ಷನಲ್ಲಿ ಓನ್ಲಿ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಷ್ಟೇ ಅಲ್ಲ, ಇಂಕ್ರಿಮೆಂಟ್ ಮಾಡೋದು, ಡಿಕ್ರಿಮೆಂಟ್ ಮಾಡೋದು ಮತ್ತು ಡೆಸಿಮಲ್ ಅಡ್ಜಸ್ಟ್ ಮಾಡೋದು, ಈ ಒಂದು ಇನ್ಸ್ಟ್ರಕ್ಷನ್ಸ್ ಕೂಡ ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ಸಲ್ಲಿ ಇರ್ತವೆ. ಸೊ ಈ ಟೇಬಲ್ ಮುಖಾಂತರ ಸಿಂಪಲ್ ಆಗಿ ಯಾವ ನೆಮಾನಿಕ್ ಅಥವಾ ಇನ್ಸ್ಟ್ರಕ್ಷನ್ ಏನು ಕೆಲಸ ಮಾಡುತ್ತೆ ಅಂತ ತಿಳ್ಕೊಬೋದು. ಸೊ ಮೊದಲನೇ ನೋಡ್ಬೋದು ADD ಅಂದರೆ ಆ್ಯಡ್. ಅದು ಏನು ಮಾಡುತ್ತೆ ಅಂದರೆ ಎಡಿಷನ್ ವಿತೌಟ್ ಕ್ಯಾರಿ. ಸೊ ADD ಆ್ಯಡ್ ಇನ್ಸ್ಟ್ರಕ್ಷನ್ ಏನು ಮಾಡುತ್ತೆ ಅಂದರೆ ಎಡಿಷನ್ ಮಾಡುತ್ತೆ. 2 ರಿಜಿಸ್ಟ್ರಲ್ಲಿರುವಂಥ ಡಾಟಾನ ಅಥವಾ 2 ಇಮಿಡಿಯೇಟ್ ಡಾಟಾನ ಅಥವಾ 1 ರಿಜಿಸ್ಟ್ರಲ್ಲಿರುವಂಥ ಡಾಟಾ, 1 ಇಮಿಡಿಯೇಟ್ ಡಾಟಾನ ಏನು ಮಾಡುತ್ತೆ, ಎಡಿಷನ್ ಮಾಡುತ್ತೆ. ಸೊ ಅದು ವಿತೌಟ್ ಕ್ಯಾರಿ. ಸೊ ಹಿಂದಿನ ಆಪ್ರೇಷನಿಂದ ಏನಾದರೂ ಕ್ಯಾರಿ ಜನ್ರೇಟ್ ಆಗಿದ್ರೆ ಅದನ್ನು ಇಲ್ಲಿ ಕನ್ಸಿಡರ್ ಮಾಡಲ್ಲ. ಸೊ ನೆಕ್ಸ್ಟ್ ನೆಮಾನಿಕ್ ಅಥವಾ ಇನ್ಸ್ಟ್ರಕ್ಷನ್ ADD-C ಅಂದರೆ ಆ್ಯಡ್ ಸಿ. ಅದ್ರ ಡಿಸ್ಕ್ರಿಪ್ಷನ್ ಏನಂದರೆ ಎಡಿಷನ್ ವಿತ್ ಕ್ಯಾರಿ. ಸೊ ಇದೇನು ಮಾಡುತ್ತೆ ಅಂದರೆ ಸೇಮ್ 2 ನಂಬರ್ ಅಥವಾ 2 ರಿಜಿಸ್ಟ್ರಲ್ಲಿರುವಂಥ ಡಾಟಾನ ಎಡಿಷನ್ ಮಾಡುತ್ತೆ, ಅದು ವಿತ್ ಕ್ಯಾರಿ. ವಿತ್ ಕ್ಯಾರಿ ಅಂತ ನೋಡಿದ್ರೆ ಹಿಂದಿನ ಆಪ್ರೇಷನಲ್ಲಿ ಏನಾದ್ರು ಕ್ಯಾರಿ ಜನ್ರೇಟ್ ಆಗಿತ್ತು ಅಂದರೆ ಆ ಕ್ಯಾರಿನ ತಗೊಂಡು ಇಲ್ಲಿ ಎಡಿಷನ್ ಮಾಡುತ್ತೆ 2 ಡಾಟಾನ. ನೆಕ್ಸ್ಟ್ ಥರ್ಡ್ ಒನ್ SUBB ಅಂದರೆ ಸಬ್ಟ್ರಾಕ್ಟ್ ವಿತ್ ಕ್ಯಾರಿ. ಸೊ SUBB ಅನ್ನೋದು ಸಬ್ಟ್ರಾಕ್ಷನ್ ಆಪ್ರೇಷನ್ ಮಾಡುವಂಥ ಇನ್ಸ್ಟ್ರಕ್ಷನ್. ಸೊ ಇದು ಡಿಫಾಲ್ಟಾಗಿ ಕ್ಯಾರಿನ ತಗೊಂಡೆ ಸಬ್ಟ್ರಾಕ್ಟ್ ಮಾಡುತ್ತೆ. ನೆಕ್ಸ್ಟ್ INC ಅಂದರೆ ಇಂಕ್ರಿಮೆಂಟ್ ಬೈ 1. ಸೊ INC ಅಂತ ಟೈಪ್ ಮಾಡಿ ಮುಂದ್ಗಡೆ ನಾವು ಯಾವ ರಿಜಿಸ್ಟರ್ ಹಾಕಿರ್ತೀವಿ ಆ ರಿಜಿಸ್ಟ್ರಲ್ಲಿ ಏನು ನಂಬರ್ ಇರುತ್ತೋ ಹೆಕ್ಸಾಡೆಸಿಮಲ್ ನಂಬರ್, ಅದು 1 ನಂಬರ್ ಇಂಕ್ರಿಮೆಂಟ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ರಿಜಿಸ್ಟರ್ R3ಯಲ್ಲಿ 07 ಇತ್ತು ಅಂದ್ಕೊಡ್ರಿ ಡಾಟಾ. ನಾವು INC R3 ಅಂದರೆ ಇಂಕ್ರಿಮೆಂಟ್ R3 ಅಂತ ಇನ್ಸ್ಟ್ರಕ್ಷನ್ ಕಳಿಸಿದ್ರೆ R3ದಲ್ಲಿ ಏನು 7 ಇತ್ತು ಅದು ನಂಬರ್ 8 ಆಗುತ್ತೆ. ಸೊ ಅದೇ ರೀತಿ ಡಿಕ್ರಿಮೆಂಟ್ ಏನಂದರೆ 1 ನಂಬರ್ ಕಡಿಮೆ ಆಗುತ್ತೆ. ರಿಜಿಸ್ಟ್ರಲ್ಲಿ ಏನು ಡಾಟಾ ಇರುತ್ತೋ ಆ ಡಾಟಾ 1 ನಂಬರ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ MUL. ಸೊ ಇದು ಮಲ್ಟಿಪ್ಲಿಕೇಶನ್ ಸಲುವಾಗಿ ಯೂಸ್ ಮಾಡೋಂಥ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ DIV ಇದು ಡಿವೈಡ್ ಅಥವಾ ಡಿವಿಷನ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ DA ಇದು ಡೆಸಿಮಲ್ ಅಡ್ಜಸ್ಟ್ ಇನ್ಸ್ಟ್ರಕ್ಷನ್. ಸೊ ಇವಿಷ್ಟು ಈ ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ಸ್ಗಳು. ಸೊ ಇದರಲ್ಲಿ ಡೆಸಿಮಲ್ ಅಡ್ಜಸ್ಟ್ ಅನ್ನೋದು ಓನ್ಲಿ ಅಕ್ಯುಮುಲೇಟರ್ಗೆ ಮಾತ್ರ ಸೆಟ್ ಆಗುತ್ತೆ, ಬೇರೆ ರಿಜಿಸ್ಟರ್ಗೆ ಮಾಡೋಕ್ಕೆ ಬರಲ್ಲ. ಓನ್ಲಿ ಅಕ್ಯುಮುಲೇಟರ್ ಜೊತೆ ಮಾತ್ರ ನಾವು ಡೆಸಿಮಲ್ ಅಡ್ಜಸ್ಟ್ ಇನ್ಸ್ಟ್ರಕ್ಷನ್ನ ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ಸ್.  ನೆಕ್ಸ್ಟು ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್.
So logical instructions are used to perform logical operations like AND, OR, XOR, NOT, rotate, clear and swap. ಸೊ ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ಏನು ಲಾಜಿಕ್ ಆಪ್ರೇಷನ್ಸ್ ಬರ್ತಾವೆ, ಬೇರೆ ಬೇರೆ ಆಪ್ರೇಷನ್ಸ್ ಗೇಟ್ಸ್ ಬರ್ತಾವೆ, ಆ ಗೇಟ್ಸ್ ಆಪ್ರೇಷನ್ನ ಮಾಡೋದಕ್ಕೆ ಇಲ್ಲಿ ಲಾಜಿಕಲ್ ಇನ್ಸ್ಟ್ರಕ್ಷನ್ನ ಬಳಸ್ತೀವಿ. ಸೊ ಇದರಲ್ಲಿ ಬರುವಂಥ ಇನ್ಸ್ಟ್ರಕ್ಷನ್ ಆ್ಯಂಡ್, ಆರ್, ಎಕ್ಸಾರ್, ನಾಟ್, ರೊಟೇಟ್, ಕ್ಲಿಯರ್, ಸ್ವಾಪ್, ಈ ಥರ ಇವು ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್. ಸೊ ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್ ಆರ್ ಪರ್ಫಾರ್ಮ್ಡ್ ಆನ್ ಬೈಟ್ಸ್ ಆಫ್ ಡಾಟಾ ಆನ್ ಎ ಬಿಟ್ ಬೈ ಬಿಟ್ ಬೇಸಿಸ್. ಸೊ ಇಲ್ಲಿ ನಾವು 2 ಬೈಟನ್ನು ಬಳಸ್ತೀವಿ ಆಪ್ರೇಷನ್ ಆಗುತ್ತೆ, ಲಾಜಿಕಲ್ ಆಪ್ರೇಷನ್ ಆಗೋದಕ್ಕೆ. ಆದರೆ ಅಲ್ಲಿ ಮ್ಯಾನಿಪುಲೇಟ್ ಆಗೋದು ಬಿಟ್ ಬೈ ಬಿಟ್ ಡಾಟಾ ಇಲ್ಲಿ ಮ್ಯಾನಿಪುಲೇಟ್ ಆಗುತ್ತೆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ. ಸೊ ಈ ಟೇಬಲ್ ಮುಖಾಂತರ ನಾವು ಎಲ್ಲ ಲಾಜಿಕಲ್ ಇನ್ಸ್ಟ್ರಕ್ಷನ್ಸ್ ಯಾವ್ಯಾವ ಯೂಸ್ ಆಗುತ್ತೆ 8051 ಮೈಕ್ರೋ ಕಂಟ್ರೋಲರ್ ಅಂತ ನೋಡ್ಬೋದು. ಸೊ ಮೊದಲಿಗೆ ANL. ಸೊ AN ಅಂದರೆ ಆ್ಯಂಡ್ ಲಾಜಿಕ್. ಸೊ ಲಾಜಿಕಲ್ ಆ್ಯಂಡ್ ಆಪ್ರೇಷನ್ ಆಗುತ್ತೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಯಾವುದಾದ್ರು 2 ನಂಬರ್ನ ನಾವು ಹಾಕಿದರೆ ಅಲ್ಲಿ ಬಿಟ್ ಬೈ ಬಿಟ್ ಆ್ಯಂಡ್ ಆಪ್ರೇಷನ್ ಆಗುತ್ತೆ. ನೆಕ್ಸ್ಟ್ ORL ಅಂದರೆ ಲಾಜಿಕಲ್ ಆರ್. ಸೊ ಆರ್ ಆಪ್ರೇಷನ್ ಇಲ್ಲೇ ಆಗುತ್ತೆ 2 ಡಾಟಾದು. ನೆಕ್ಸ್ಟ್ ಥರ್ಡ್ ಒನ್ XRL. ಸೊ ಇದು XOR ಆಪ್ರೇಷನ್ ಆಗುತ್ತೆ. ಸೊ ಬಿಟ್ ಬೈ ಬಿಟ್ XOR ಆಪ್ರೇಷನ್ ಆಗುತ್ತೆ XRL ಈ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ CLR ಅಂದರೆ ಕ್ಲಿಯರ್ ರಿಜಿಸ್ಟರ್. ಸೊ ಆ ರಿಜಿಸ್ಟ್ರಲ್ಲಿ ಏನಾದರೂ ಡಾಟಾ ಇದ್ದರೆ ಅದೆಲ್ಲ ಕ್ಲಿಯರ್ ಆಗಿ 0 ಆಗುತ್ತೆ ಆ ರಿಜಿಸ್ಟ್ರಲ್ಲಿ ಇರುವಂಥ ಡಾಟಾ ಈ CLR ಇನ್ಸ್ಟ್ರಕ್ಷನ್ಸ್ ಬಳಸಿದಾಗ. ನೆಕ್ಸ್ಟ್ CPL. ಸೊ ಕಾಂಪ್ಲಿಮೆಂಟ್ ದ ರಿಜಿಸ್ಟರ್. ಸೊ ಇಲ್ಲಿ ಕಾಂಪ್ಲಿಮೆಂಟ್ ಅಂದರೆ ನಾಟ್ ಆಪ್ರೇಷನ್. ನಾಟ್ ಆಪ್ರೇಷನ್ ಏನಂದರೆ 0 ಇರೋದು 1 ಆಗುತ್ತೆ, 1 ಇರೋದು 0 ಆಗುತ್ತೆ. ಸೊ CPL ಇನ್ಸ್ಟ್ರಕ್ಷನ್ಸ್ ಬಳಸಿದಾಗ ಏನಾಗುತ್ತೆ ಅಂದರೆ ರಿಜಿಸ್ಟ್ರಲ್ಲಿ ಏನು 8 ಬಿಟ್ ಡಾಟಾ ಇರುತ್ತೋ ಆ 8 ಬಿಟ್ ಡಾಟಾ ಎಲ್ಲ ಒಂದೊಂದು ಬಿಟ್ ಆಗಿ ಕಾಂಪ್ಲಿಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 1010 ಇದ್ದೇನಾಗುತ್ತೆ 0101 ಆಗುತ್ತೆ ಈ ಕಾಂಪ್ಲಿಮೆಂಟ್ ಇನ್ಸ್ಟ್ರಕ್ಷನ್ ಬಳಸಿದಾಗ. 0s ಏನೇನು ಇರ್ತಾವೆ ಅವೆಲ್ಲ 1 ಆಗ್ತವೆ, 1s ಏನಿರ್ತಾವೆ ಅವೆಲ್ಲ 0s ಆಗ್ತವೆ. ನೆಕ್ಸ್ಟ್ RL ಅಂದರೆ ರೊಟೇಟ್ ಎ ಬೈಟ್ ಟು ಲೆಫ್ಟ್. ಸೊ ಬೈಟ್ ಅಂದರೆ 8 ಬಿಟ್ಸ್ ಏನು ಡಾಟಾ ಇರುತ್ತೆ ಅದನ್ನು ರೊಟೇಟ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ ಬೈ ಲೆಫ್ಟ್ ಸೈಡಿಂದ ರೊಟೇಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಇದು. ನೆಕ್ಸ್ಟ್ RLC. ಇದು ಕೂಡ ಅಷ್ಟೇ, ರೊಟೇಟ್ ಎ ಬೈಟ್ ವಿತ್ ಕ್ಯಾರಿ ಬಿಟ್ ಟು ಲೆಫ್ಟ್. ಇದು ಕೂಡ ಲೆಫ್ಟ್ ರೊಟೇಟ್ ಆಗುವಂಥ ಇನ್ಸ್ಟ್ರಕ್ಷನ್. ಇಲ್ಲಿ ಕ್ಯಾರಿನ ಮಧ್ಯದಲ್ಲಿ ನಾವು ಬಳಸಲಾಗುತ್ತೆ. ಸೊ ಫಸ್ಟು ಲಾಸ್ಟ್ ಬಿಟ್ ಏನಿರುತ್ತೆ ಅದು ಕ್ಯಾರಿಗೆ ಹೋಗುತ್ತೆ, ಕ್ಯಾರಿದಲ್ಲಿರುವಂಥ ಬಿಟ್ಟು ಇಲ್ಲಿ ರಿಜಿಸ್ಟ್ರಲ್ಲಿ ಫಸ್ಟ್ ಬಿಟ್ ಆಗಿ ಬಂದು ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ರೊಟೇಟ್ ರೈಟ್ ಅಂದರೆ ರೈಟ್ ಸೈಡಿಂದ ರೊಟೇಟ್ ಮಾಡೋದು, ರೊಟೇಟ್ ರೈಟ್ ವಿತ್ ಕ್ಯಾರಿ. RRC ಅಂದರೆ ರೊಟೇಟ್ ರೈಟ್ ವಿತ್ ಕ್ಯಾರಿ ಬಿಟ್ನ ಬಳಸ್ಕೊಂಡು ರೊಟೇಟ್ ರೈಟ್ ಸೈಡಿಂದ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಲಾಸ್ಟ್ ಇನ್ಸ್ಟ್ರಕ್ಷನ್ ಯಾವುದಂದರೆ ಸ್ವ್ಯಾಪ್ ಏನು ಮಾಡ್ತವೆ ಅಂದರೆ ಎಕ್ಸ್ಚೇಂಜ್ ಲೋವರ್ ಆ್ಯಂಡ್ ಹೈಯರ್ 4 ಬಿಟ್ಸ್ ಇನ್ ಎ ಬೈಟ್. ಸೊ ಸ್ವ್ಯಾಪ್ ಅಂತ ಟೈಪ್ ಮಾಡಿ ಮುಂದೆ ಯಾವ ರಿಜಿಸ್ಟರ್ ಕೊಡ್ತೀವಿ ಆ ರಿಜಿಸ್ಟ್ರಲ್ಲಿ ಏನು 8 ಬಿಟ್ ಡಾಟಾ ಇರುತ್ತಲ್ಲ ಆ 8 ಬಿಟ್ ಡಾಟಾ ಏನಾಗುತ್ತೆ ಅಂದರೆ 4 ಬಿಟ್ಸ್ ಆಗಿ ಎಕ್ಸ್ಚೇಂಜ್ ಆಗುತ್ತೆ. ಅಂದರೆ ಮೊದಲು 4 ಬಿಟ್ ಏನಾಗುತ್ತೆ ಲಾಸ್ಟಿಗೆ ಹೋಗುತ್ತೆ, ಲಾಸ್ಟ್ ಇರೋಂಥ 4 ಬಿಟ್ಟು ಮೊದಲಿಗೆ ಬರುತ್ತೆ. ಸೊ ಇದಕ್ಕೆ ಸ್ವ್ಯಾಪ್ ಇನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಸೊ 8 ಬಿಟ್ಸ್ ಇದ್ದರೆ ಅದಕ್ಕೆ ನಾವು ಬೈಟ್ ಅಂತ ಕರಿತೀವಿ, 4 ಬಿಟ್ಸ್ ಅದಕ್ಕೆ ನಾವು ನಿಬಲ್ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ ಫಸ್ಟ್ ನಿಬಲ್ ಸೆಕೆಂಡ್ ನಿಬಲ್ಗೆ ಹೋಗಿ ಸ್ಟೋರ್ ಆಗುತ್ತೆ, ಸೆಕೆಂಡ್ ನಿಬಲ್ ಫಸ್ಟ್ ನಿಬಲ್ಗೆ ಬಂದು ಸ್ಟೋರ್ ಆಗುತ್ತೆ ಸ್ವ್ಯಾಪ್ ಇನ್ಸ್ಟ್ರಕ್ಷನ್ ಬಳಸಿದಾಗ. ನೆಕ್ಸ್ಟ್ ಥರ್ಡ್ ಇನ್ಸ್ಟ್ರಕ್ಷನ್ ಸೆಟ್ ಯಾವುದಂದರೆ ಡಾಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ಸ್. So the data transfer instructions are associated with the transfer of data between registers or external program memory or external data memory. So data transfer ಹೆಸರು ಹೇಳಂಗೆ ಒಂದು ರಿಜಿಸ್ಟರಿಂದ ಇನ್ನೊಂದು ರಿಜಿಸ್ಟರ್ಗೆ ಅಥವಾ ಪ್ರೋಗ್ರಾಮ್ ಮೆಮೊರಿಯಲ್ಲಿ ಬೇರೆ ಅಡ್ರೆಸ್ಸಿಂದ ಬೇರೆ ಒಂದು ಅಡ್ರೆಸ್ಸಿಂದ ಇನ್ನೊಂದು ಅಡ್ರೆಸ್ಗೆ ಅಥವಾ ಎಕ್ಸ್ಟರ್ನಲ್ ಡಾಟಾ ಮೆಮೊರಿಯಲ್ಲಿ ಒಂದು ಅಡ್ರೆಸ್ಸಿಂದ ಇನ್ನೊಂದು ಅಡ್ರೆಸ್ಗೆ ಅಥವಾ ಬೇರೆ ಬೇರೆ ಮೆಮೊರಿಯಿಂದ ಬೇರೆ ಬೇರೆ ರಿಜಿಸ್ಟರ್ಗೆ ಡಾಟಾನ ಮೂವ್ ಮಾಡಬೇಕಂದ್ರೆ ಈ ಡಾಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ಸ್ನ ಯೂಸ್ ಮಾಡ್ತೀವಿ. ದ ನೆಮಾನಿಕ್ಸ್ ಅಸೋಸಿಯೇಟೆಡ್ ಡಾಟಾ ಟ್ರಾನ್ಸ್ಫರ್ ಆರ್ ಗಿವನ್ ಬಿಲೋ. ಸೊ ಯಾವ್ಯಾವ ಇನ್ಸ್ಟ್ರಕ್ಷನ್ ನಾವು ಡಾಟಾ ಟ್ರಾನ್ಸ್ಫರಲ್ಲಿ ಯೂಸ್ ಮಾಡ್ತೀವಿ ಅಂತ ಈ ಟೇಬಲ್ ಮುಖಾಂತರ ನೋಡ್ಬೋದು. ಮೇನ್ 7 ಡಾಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ಸ್ ಇದ್ದಾವೆ. ಅದರಲ್ಲಿ ಫಸ್ಟ್ ಒನ್ MOV. ಸೊ MOV ಅಂದರೆ ಮೂವ್ ಡಾಟಾ. ಸೊ ಇಲ್ಲಿ ಒಂದು ರಿಜಿಸ್ಟ್ರಿಂದ ಅಂದರೆ ಸೋರ್ಸ್ ರಿಜಿಸ್ಟ್ರಿಂದ ರಿಜಿಸ್ಟರ್ಗೆ ಇಲ್ಲಿ ಡಾಟಾ ಮೂವ್ ಆಗುತ್ತೆ. ಮೂವ್ ಅಂದರೆ ಇಲ್ಲಿ ಕಾಪಿ ಆಗುತ್ತೆ, ಅಂದರೆ ಸೋರ್ಸ್ ರಿಜಿಸ್ಟ್ರಲ್ಲಿ ಏನು ಡಾಟಾ ಇರುತ್ತೋ ಅದೇ ಡಾಟಾ ಡೆಸ್ಟಿನೇಷನ್ ರಿಜಿಸ್ಟ್ರಲ್ಲಿ ಕಾಪಿ ಆಗುತ್ತೆ. ಸೊ ಇಲ್ಲಿ 2 ರಿಜಿಸ್ಟರ್ ಇರಬೇಕಂತೇನಾಗಿಲ್ಲ, ಕೆಲವು ಇಮಿಡಿಯೇಟ್ ಅಡ್ರೆಸ್ ಇರ್ಬೋದು, ಕೆಲವು ರಿಜಿಸ್ಟರ್ಸ್ ಕೂಡ ಇರ್ಬೋದು ಈ ಇನ್ಸ್ಟ್ರಕ್ಷನಲ್ಲಿ. ನೆಕ್ಸ್ಟ್ MOVC ಅಂದರೆ ಮೂವ್ ಕೋಡ್ ಅಂತ ಅರ್ಥ. ಸೊ ಇಲ್ಲಿ ಪ್ರೋಗ್ರಾಮ್ ಮೆಮೊರಿಯಲ್ಲಿ ಡಾಟಾ ಮೂವ್ ಆಗುತ್ತೆ. ನಾವು ಪ್ರೋಗ್ರಾಮ್ ಮೆಮೊರಿ ಅಡ್ರೆಸ್ ಏನು ಕೊಡ್ತೀವಿ
ಅಂದರೆ ರಾಮಲ್ಲಿ, ಆ ರಾಮಲ್ಲಿರುವಂಥ ಡಾಟಾ ಮೂವ್ ಆಗುತ್ತೆ, ಮೂವ್ ಸಿ ಅಂತ ಇನ್ಸ್ಟ್ರಕ್ಷನ್ ಯೂಸ್ ಮಾಡಿದಾಗ. ನೆಕ್ಸ್ಟ್ ಮೂವ್ ಎಕ್ಸ್, MOV-X ಅಂದರೆ ಮೂವ್ ಎಕ್ಸ್ಟರ್ನಲ್ ಡಾಟಾ. ಸೊ ಎಕ್ಸ್ಟರ್ನಲ್ ರ್ಯಾಮಲ್ಲಿ ಏನು ಡಾಟಾ ಇರುತ್ತೋ ಅದನ್ನು ಮೂವ್ ಮಾಡೋದಕ್ಕೆ ಈ ಮೂವ್ ಎಕ್ಸನ್ನ ಬಳಸ್ತೀವಿ. ಅಂದರೆ ಎಕ್ಸ್ಟರ್ನಲ್ ರ್ಯಾಮ್ಗೆ ಡಾಟಾ ಸ್ಟೋರ್ ಮಾಡೋದಾಗಿರ್ಬೋದು, ಅಥವಾ ಎಕ್ಸ್ಟರ್ನಲ್ ರ್ಯಾಮಿಂದ ಡಾಟಾನ ಮೈಕ್ರೋ ಕಂಟ್ರೋಲರ್ಗೆ ತೊಗೊಳ್ಳೋದಾಗಿರ್ಬೋದು. ಇದನ್ನು ಮಾಡಬೇಕಾದ್ರೆ ಮೂವ್ ಎಕ್ಸ್ ಇನ್ಸ್ಟ್ರಕ್ಷನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪುಷ್ ಇನ್ಸ್ಟ್ರಕ್ಷನ್, ಮೂವ್ ಡಾಟಾ ಟು ಸ್ಟ್ಯಾಕ್. ಸೊ ಸ್ಟ್ಯಾಕಲ್ಲಿ ನಾವು ಡಾಟಾನ ಸ್ಟೋರ್ ಮಾಡಬೇಕಂದ್ರೆ ಪುಷ್ ಇನ್ಸ್ಟ್ರಕ್ಷನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪಾಪ್ ಇನ್ಸ್ಟ್ರಕ್ಷನ್, ಸೊ ಸ್ಟೋರ್ ಮಾಡಿರೋಂಥ ಡಾಟಾ, ಸ್ಟ್ಯಾಕಲ್ಲಿ ಏನು ಡಾಟಾ ಸ್ಟೋರ್ ಆಗಿರುತ್ತೋ ಅದನ್ನು ಹೊರಗಡೆ ತೊಗೋಬೇಕಾದ್ರೆ ಪಾಪ್ ಇನ್ಸ್ಟ್ರಕ್ಷನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ XCH. XCH ಅಂದರೆ ಎಕ್ಸ್ಚೇಂಜ್. ಸೊ ಎಕ್ಸ್ಚೇಂಜ್ ಡಾಟಾ ಬಿಟ್ವೀನ್ 2 ರಿಜಿಸ್ಟರ್ಸ್. ಸೊ XCH ಆದಮೇಲೆ ಮುಂದೇನು 2 ರಿಜಿಸ್ಟರ್ ಸ್ಪೆಸಿಫೈ ಮಾಡ್ತೀವಿ, ಅದರಲ್ಲಿರುವಂಥ ಡಾಟಾ ಏನಾಗುತ್ತೆ, ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಅಂದರೆ ಸೋರ್ಸ್ ರಿಜಿಸ್ಟ್ರಲ್ಲಿರುವಂಥ ಡಾಟಾ ಡೆಸ್ಟಿನೇಷನ್ ರಿಜಿಸ್ಟ್ರಲ್ಲಿ ಬರುತ್ತೆ, ಡೆಸ್ಟಿನೇಷನ್ ರಿಜಿಸ್ಟ್ರಲ್ಲಿರುವಂಥ ಡಾಟಾ ಸೋರ್ಸ್ ರಿಜಿಸ್ಟ್ರಲ್ಲಿ ಬಂದು ಸ್ಟೋರ್ ಆಗುತ್ತೆ. ಸೊ ಇದು ಎಕ್ಸ್ಚೇಂಜ್ ಅಥವಾ XCH ಇನ್ಸ್ಟ್ರಕ್ಷನ್. ನೆಕ್ಸ್ಟ್ XCHD ಇನ್ಸ್ಟ್ರಕ್ಷನ್, ಇದೇನು ಮಾಡುತ್ತೆ ಅಂದರೆ ಎಕ್ಸ್ಚೇಂಜ್ ಲೋವರ್ ಆರ್ಡರ್ ಡಾಟಾ ಬಿಟ್ವೀನ್ 2 ರಿಜಿಸ್ಟರ್ಸ್. ಲೋವರ್ ಆರ್ಡರ್ ಡಾಟಾ ಅಂದರೆ ಫಾರ್ ಎಕ್ಸಾಂಪಲ್ 8 ಬಿಟ್ ರಿಜಿಸ್ಟರ್ ಇತ್ತಂದರೆ ಕೊನೆಯದಾಗಿರೋಂಥ 4 ಬಿಟ್, ಲೋವರ್ ಆರ್ಡರಲ್ಲಿ 4 ಬಿಟ್ಸ್ ಇರುತ್ತೆ ಡಾಟಾ, ಆ ಡಾಟಾ ಮಾತ್ರ ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಸೊ ಹೈಯರ್ 4 ಬಿಟ್ಸ್ ಏನಿರುತ್ತೋ ಆ ಡಾಟಾ ಹೆಂಗಿದ್ದು ಹಾಗೆ ಇರುತ್ತೆ. ಸೊ ಅದು XCHD ಅಂದರೆ ಎಕ್ಸ್ಚೇಂಜ್ ಡಾಟಾ ಬಿಟ್ವೀನ್ ಎಕ್ಸ್ಚೇಂಜ್ ಲೋವರ್ ಆರ್ಡರ್ ಡಾಟಾ ಬಿಟ್ವೀನ್ 2 ರಿಜಿಸ್ಟರ್ಸ್. ಸೊ ಇದಿಷ್ಟು ಅರಿಥಮೆಟಿಕ್, ಲಾಜಿಕಲ್ ಆ್ಯಂಡ್ ಡಾಟಾ ಟ್ರಾನ್ಸ್ಫರ್ ಇನ್ಸ್ಟ್ರಕ್ಷನ್ಸ್. ಇನ್ನು ಮುಂದಿನ ಇನ್ಸ್ಟ್ರಕ್ಷನ್ ಕ್ಲಾಸಿಫಿಕೇಷನ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವ ಐ ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.